ಕೆಲ್ಸಕ್ಕೆ ಬಾರ್ದೇ ಇರೋರು ಕೂಡ ಕಾಲ ಒಂದು ಅವಕಾಶ ಕೊಡುತ್ತೆ. ಈಗ ನಿಮಗ್ ಕೊಡ್ತಿದ್ದೆ. ನಮ್ಮ ಮಗಳ ಮದ್ವೆಗೋಸ್ಕರ ನಿಮ್ಮ ಕೈಯಲ್ಲಾಗಿದ್ದ ಕೆಲಸ ಮಾಡಿ ಶುರು ಮಾಡಿ. ಹೊರಡಿ, ಒಂದ್ ನಿಮಿಷ ಇರಿ. ಈಗ ಹೊರಡಿ. ಇವ್ರಿಗೆ ರಕ್ತ ತಿಲಕ ಇಟ್ರು ವೇಸ್ಟೇ. ಬಾಬಾ ಏನ್ ಬಾಬಾ? ಏನಂದ್ರೆ ಹೇಳಿ ಬಾಬಾ. ಕಾಫಿ ಕುಡಿದ್ರಾ? ಕುಡ್ದೆ. ಯಾಕೆ ನೀವು ಕುಡಿಲಿಲ್ವಾ? ನೀವು ಕುಡಿದ್ರೋ ಇಲ್ವಾ ಅಂತ ಕೇಳೋಣ ಅಂತ. ಹೌದು. ಆ ತಿಲ್ಕ ಏನು? ವೀರ ತಿಲಕ. ಏನು? ವಿಭೂತಿ. ಓ, ಇವ್ರಿಗೆ ಪೌಡರ್ ತಿಲಕಾನೇ ಕರೆಕ್ಟ್. ಗಂಟೆ ಹೊಡಿದ್ರು. ಎಲ್ರು ಆರತಿ ತಗೊಳ್ಳಿ. ಬನ್ನಿ. ಜೈಲಿ ಅಂಕಲ್. ಅವನಿಗೆ ಈ ಆರತಿ ಅದೆಲ್ಲ ತಗೊಳ್ಳೋ ಅಭ್ಯಾಸ ಇಲ್ಲಪ್ಪ. ನಮ್ ನಿತ್ಯ ಇಲ್ಲಪ್ಪ. ರೂಮಲ್ಲಿ ಇರ್ತಾಳೆ ಆಂಟಿ. ನಮ್ ಸ್ವಪ್ನ ಎಲ್ಲಿ ಚಂದ್ರಿಕಾ? ಕಿಚನ್ ಅಲ್ಲಿ ಕೆಲಸ ಮಾಡ್ತಿದ್ದಳ್ರಿ. ಕರಿತೀನಿ ರೀ. ಅಮ್ಮ ಸ್ವಪ್ನ, ಕೆಲ್ಸ ಆಮೇಲೆ ಮಾಡಬಹುದು, ಒಂದ್ಸಲ ಬಂದು ಆರತಿ ತಗೊಂಡು ಹೋಗಮ್ಮ. ಅಯ್ಯಯ್ಯೋ ನನ್ ಕಂದ, ಬೆಳಗ್ಗೆನೆ ಎದ್ದು ಎಷ್ಟು ಕಷ್ಟ ಪಡ್ತಿದ್ಯಮ್ಮ. ಆ ಚಾಕು ಇಲ್ಲಿ ಕೊಟ್ಟು ಮೊದ್ಲು ಹೋಗಿ ಆರತಿ ತಗೋ ಹೋಗಮ್ಮ. ಈ ಬಿಲ್ಡಪ್ ಕೊಡೋದಕ್ಕ ಇವಳು ಅಡ್ಗೆ ಮನೆಗೆ ಬಂದಿದ್ದು? ಮತ್ತೆಲ್ಲಿಗಮ್ಮ? ಅಡ್ಗೆ ಮನೇಲಿ ಇನ್ನೂ ಕೆಲಸ ಇದೆಯಮ್ಮ. ಅಯ್ಯಯ್ಯೋ ಬಂಗಾರಿ, ಎಷ್ಟು ಕಷ್ಟ ಪಡ್ತಿದ್ಯಮ್ಮ. ಅತ್ಗೆ, ನಿಮ್ ಬಾವಿ ಸೊಸೆಗೂ ಕೂಡ ಆರತಿ ತಗೊಂಡು ಹೋಗ್ಕೊಡಿ. ಯಾಕೆ, ಅವಳಿಗೆ ಅಭ್ಯಾಸ ಇದೆಯೋ ಇಲ್ವೋ? ಅಭ್ಯಾಸ ಇಲ್ದಿದ್ರೆ ಮಾಡ್ಕೋತಾಳಜ್ಜಿ. ಅತ್ಗೆ ನೀವು ಹೋಗಿ ತಗೊಂಡು ಹೋಗಿ. ಅಯ್ಯೋ, ನಿದ್ದೆ ಮಾಡ್ತಿದ್ದಾಳಲ್ಲ. ಎಬ್ಸಿ ಕಾಫಿ ಕೊಡ್ತೀನಿ. ನಿತ್ಯ, ಅಮ್ಮ ನಿತ್ಯ. ಅಮ್ಮ ಹೇಳಮ್ಮ ನಿತ್ಯ. ಅಮ್ಮ ಏನಮ್ಮ ಇದು? ಆರತಿ ತಟ್ಟೆನ ಯಾಕೆ ಹಾಕಿ ಬಿಸಾಕ್ದೆ? ತಪ್ಪಲ್ವೇನಮ್ಮ? ಏನ್ ತಪ್ಪು? ಬೆಳಗ್ಗೆನೆ ನನ್ನ ನಿದ್ರೆಯಿಂದ ಎಬ್ಸಿ ಕೊಡ್ಬೇಕಾಗಿರೋದು ಕಾಫಿ, ಆರತಿ ಅಲ್ಲ. ಅದೇನಮ್ಮ, ಇಷ್ಟಕ್ಕೂ ಜೈ ಅಲ್ಲಿ ಜೈ. ಅಯ್ಯೋ ಜೈ ಅಮ್ಮ. ನಿತ್ಯ, ಯಾಕೆ ಏನಾಯ್ತು? ಏನೋ ಸೌಂಡ್ ಕೇಳ್ದಾಗಾಯ್ತಲ್ಲ. ನಿತ್ಯ ಆರತಿ ತಟ್ಟೆನ ಎಸ್ತಿರ್ಬೇಕು ಮಾವ. ಜೈ
ಜೈ, ಏನಾಯ್ತು ನಿತ್ಯ? ನೋಡು ಜೈ, ಬೆಳಗ್ಗೆನೆ ನಿದ್ರೆಯಿಂದ ನನ್ನ ಎಪ್ಸಿದ್ದು ಅಲ್ದೆ ಆರ್ತಿ ತಗೋ ಅಂತ ನಿನ್ ಚಿಕ್ಕಮ್ಮ ನಂಗೆ ಕಾಟ ಕೊಡ್ತಿದ್ದಾರೆ. ಪಾಪ, ನಿನಗ್ ಬೆಳಗ್ಗೆ ಬೇಗ ಹೇಳೋ ಅಭ್ಯಾಸ ಇಲ್ವಾಮ್ಮ? ಈ ಮನೆಗ್ ಬಂದ್ಮೇಲೆ ಹೇಳ್ಬೇಕಮ್ಮ. ಈ ಮನೇಲಾದ್ರೂ ಯಾವ ಮನೇಲಾದ್ರೂ ನಾನ್ ಲೇಟ್ ಆಗಿ ಹೇಳೋದು. ನನ್ ಟೈಮಿಂಗ್ ನಂದು. ಹೌದು ಬಿಡಮ್ಮ, ದುಡ್ಡು ಮೇಲೆ ಹುಟ್ಟು ಬೆಳ್ದಿರೋರು ನೀವು. ಬೇಗ ಹೇಳ್ಬೇಕಾಗಿರೋ ಕರ್ಮ ನಿನಗೇನಿದೆ ಅಂತೀನಿ. ನಮ್ ಸ್ವಪ್ನ ಹಾಗಲ್ಲಮ್ಮ. ನಮ್ಗೆ ಎಷ್ಟು ದುಡ್ಡಿದ್ರು ಬೇಗ ಹೇಳ್ತಾಳೆ, ಮನೆ ಕೆಲಸ ಎಲ್ಲ ಮಾಡ್ತಾಳೆ. ಅದಕ್ಕೆ ಈಗ ನಾನು ಕೂಡ ಬೇಗ ಎದ್ದು ವರ್ಕ್ ಮಾಡ್ಬೇಕಾ? ನೆವರ್. ಈಗೇನ್ ಬೇಕಾಗಿಲ್ಲಮ್ಮ, ನಾಳೆ ಮದ್ವೆ ಆದ್ಮೇಲೆ ಹೇಳ್ಬೇಕಷ್ಟೆ. ಮದ್ವೆ ಆದ್ಮೇಲೂ ಕೂಡ ಹೀಗೆ ನನಗ್ ಬೇಕಾದಾಗೆ ಇರ್ತೀನಿ. ನನ್ನ ಟೈಮಿಂಗ್ಸ್ ಅಲ್ಲಿ ಯಾವ ರೀತಿ ಚೇಂಜಸ್ ಇರಲ್ಲ. ಹಾಗಂದ್ರೆ ಹೇಗಮ್ಮ? ಬದ್ಲಾಕ್ಬೇಕಲ್ಲ. ಅವಳು ಬದಲಾಗಲ್ಲ ಚಿಕ್ಕಮ್ಮ. ಯಾವಾಗ್ಲೂ ಹೀಗೆ ಇರ್ತಾಳೆ. ನಿಮ್ಗೇನಾದ್ರೂ ಪ್ರಾಬ್ಲಮಾ? ಇದೇನಪ್ಪ ಜೈ, ರಾತ್ರಿ ನಮ್ ಜೊತೆ ಆರಾಮಾಗಿದ್ಲಲ್ಲ, ಬೆಳಗ್ಗೆ ಹೀಗ್ಯಾಕೆ ಆಡ್ತಾಳೆ? ಅವಳಿಷ್ಟ ಚಿಕ್ಕಮ್ಮ. ನೈಟ್ ಎಂಟರ್ಟೈನ್ಮೆಂಟ್ ಅಂತ ನಮ್ಮೆಲ್ರ ಜೊತೆ ಎಂಜಾಯ್ ಮಾಡಿದ್ಲು. ಈಗ ನಿಮ್ಮಿಂದ ಡಿಸ್ಟರ್ಬ್ ಆಗಿದ್ದಕ್ಕೆ ಹೀಗಾಗಿದ್ದಾಳೆ. ಅಂದ್ರೆ ಯಾವಾಗ ಹೇಗಿರ್ತಾಳೋ ಗೊತ್ತಾಗಲ್ಲ ಅಂತಾಯ್ತು. ಅವಳು ಯಾವತ್ತೂ ಇದೇ ರೀತಿ ಇರ್ತಾಳತ್ತೆ. ಪ್ರಾಬ್ಲಮ್ ಆದ್ರೆ ಹೇಳಿ. ಹೇಳಿ ಡ್ಯಾಡ್, ಮಾತಾಡಿ ಅಜ್ಜಿ. ನಿತ್ಯನ್ಗೆ ಬೆಳಿಗ್ಗೆನೆ ಎದ್ದೇಳೋ ಅಭ್ಯಾಸ ಇಲ್ಲ. ಪೂಜೆ ಮಾಡಿ ಆರತಿ ತಗೊಳ್ಳೋ ಅಭ್ಯಾಸನೂ ಇಲ್ಲ. ಅವಳು ಡಿಫ್ರೆಂಟ್ ಕಲ್ಚರಲ್ಲಿ ಹುಟ್ಟು ಬೆಳೆದವಳು. ಅವಳ ಟೈಮಿಂಗ್ಸ್, ಹ್ಯಾಬಿಟ್ಸ್, ಎಮೋಷನ್ಸ್, ಫುಡ್, ಡ್ರೆಸ್ ಎಲ್ಲ ನಮ್ಗಿಂತ ಡಿಫ್ರೆಂಟ್ ಆಗಿರುತ್ತೆ. ಇನ್ನೊಬ್ರು ಹಾಗೆ ಅವಳಿರಲ್ಲ, ಅಡ್ಜಸ್ಟ್ ಆಗಲ್ಲ. ಹಾಗೆ ಬೆಳೆದಿದ್ದಾಳೆ, ಹಾಗೆ ಇರ್ತಾಳೆ. ಏನಿವನು ಇಷ್ಟೊಂದು ವಹಿಸ್ಕೊಂಡು ಬರ್ತಾ ಇದ್ದಾನೆ? ಅವಳು ನನ್ನ ಹುಡುಗಿ, ನಾನು ಸೆಲೆಕ್ಟ್ ಮಾಡಿರೋ ಹುಡುಗಿ. ನನ್ನ ನಂಬಿ ಈ ಮನೆಗೆ ಬಂದಿದ್ದಾಳೆ. ಅವಳು ಅವಳಾಗಿರೋದೇ ನನಗಿಷ್ಟ. ಹಾಗಂತ ಅವಳಿಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ, ನಿಮ್ಮಿಂದ ಅವಳನ್ನ ನಾನು ಮಿಸ್ ಮಾಡ್ಕೊಳ್ಳಲ್ಲ. ನಿಮಗಿಷ್ಟ ಇಲ್ಲ ಅಂದ್ರೆ ಹೇಳಿ. ಅವಳಿವತ್ತೇ ಹೊರಟೋಗ್ತಾಳೆ. ನಾಳೆ ನಮ್ಮ ಮದುವೆ ಆದ್ಮೇಲೆ ಅವಳು ನಾನು ಒಟ್ಟಾಗಿ ಬೇರೆ ಕಡೆ ಎಲ್ಲಾದ್ರೂ ಇರ್ತೀವಿ. ನಿಮ್ ಡಿಸಿಷನ್ ಈಗಲೇ ಹೇಳಿ. ನಿತ್ಯ ಈ ಮನೇಲಿ ಇರ್ಬೇಕಾ ಬೇಡವಾ? ಮನೆಗ್ ಬರೋ ಸೊಸೆನ ನಾವ್ ಯಾಕೆ ಬೇಡ ಅಂತೀವಿ ಜೈ? ಇದು ಸೂರ್ಯ ವಂಶದ ಕುಟುಂಬ, ತಲೆಮಾರಿಂದ ಒಟ್ಟಾಗಿರೋ ಕುಟುಂಬ. ಇನ್ನೊಂದ್ಸಲ ಬಾಯ್ ತಪ್ಪಿ ಕೂಡ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡ. ಸಣ್ಣ ವಿಷಯನ ಸುಮ್ನೆ ದೊಡ್ಡದ್ ಮಾಡ್ತಿದ್ದಾರೆ. ಎಲ್ಲ ಹೊರಡಿ, ನಿಮ್ ಕೆಲ್ಸ ನೀವು ನೋಡ್ಕೊಳ್ಳಿ. ಜೈ, ನನ್ನ ಯಾವಾಗ್ಲೂ ಹೀಗೆ ಸಪೋರ್ಟ್ ಮಾಡ್ತೀಯಾ? ನನ್ನ ಮೇಲೆ ನೀನಿಟ್ಟಿರೋ ನಂಬಿಕೆನ ನಾನು ಯಾವತ್ತೂ ಉಳಿಸ್ಕೋತೀನಿ ನಿತ್ಯ. ಥ್ಯಾಂಕ್ ಯು ಜೈ, ಥ್ಯಾಂಕ್ ಯು ಸೋ ಮಚ್.
ಪಬ್ಲಿಕ್ ಡಿಸ್ಪ್ಲೇ ಏನಪ್ಪಾ ದೇವ್ರೆ, ಸುಮ್ಮನೆ ನಿತ್ಯ ನೆಪ್ಸಿ ಇವನನ್ನ ಹಗ್ ಮಾಡ್ಕೊಳ್ಳೋ ಹಾಗೆ ಮಾಡಿದೆ. ಛೇ, ಡಬ್ಬಾ ಪ್ಲಾನ್ ನಂದು. ಓಕೆ ನಿತ್ಯ, ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತು ನಿದ್ರೆ ಮಾಡು. ಇನ್ನು ನನಗೆ ನಿದ್ರೆ ಬರಲ್ಲ, ಹೋಗಿ ಫ್ರೆಶ್ ಆಗ್ತೀನಿ. ಏನೋ ಡಿಸಪಾಯಿಂಟ್ ಆಗಿರಾಗಿದೆ. ಡಿಸಪಾಯಿಂಟ್ಮೆಂಟ್ ಅಂತ ನಾನು ಹೇಳ್ದ. ಸ್ಮೆಲ್ ಬರ್ತಿತ್ತಲ್ಲ, ಅದೇ ಸೀದ್ ಹೋಗಿರೋ ಸ್ಮೆಲ್. ಬರ್ನಲ್ ಕೊಡ್ಲಾ? ಯಾಕೆ? ಹಚ್ಕೊಳ್ಳೋದಕ್ಕೆ. ಛೇ, ಪ್ಲಾನ್ ಪೂರ್ತಿ ರಿವರ್ಸ್ ಆಯ್ತು. ಆದ್ರೂ ಬಿಡಲ್ಲ. ಏನ್ ಗಂಗಾ, ಏನ್ ಮಾಡ್ತಿದ್ಯಾ? ರೊಟ್ಟಿ ತಡ್ತಿದ್ದೀನಿ. ಹಾಳು ಮುಳು ತಿಂತ ಬದುಕ್ತಾ ಇದೀವಿ. ರೊಟ್ಟಿ ತಿಂದು ಎಷ್ಟು ದಿನ ಆಯ್ತು? ಒಂದ್ಸಲ ಮಾಡ್ಕೊಡ್ತೀಯ ಗಂಗಾ? ತಿಂತೀನಿ. ಇದೇನ್ ನಮ್ಮನೇನಾ ಚಿಕ್ಕಪ್ಪ? ಇಷ್ಟ ಬಂದಿದ್ದೆಲ್ಲ ತಿನ್ನಕ್ಕೆ? ಮೇಡಮ್ ಆಫೀಸ್ಗೆ ಹೋಗೋಯ್ತಲ್ಲ, ತಿರುಗಿ ಬರೋವರೆಗೂ ನಮ್ಮನೇನೆ, ನಮ್ಮ ಇಷ್ಟ. ಯಾಕೆ ನೆನೆ ಮೇಡಮ್ ಬೈದಿದ್ ಸಾಕಾಗಲ್ವಾ? ಇವತ್ತಿನ್ನೂ ಸ್ವಲ್ಪ ಬಯಸ್ಕೋಬೇಕಾ? ನಿನ್ನ ಏನೋ ಹಾಗಾಯ್ತು, ದಿನ ಹಾಗೆ ಆಗತ್ತಾ? ಹಾ, ಈ ಡ್ರೆಸ್ಸು ಮೇಡಮ್ದಲ್ಲ ಅನ್ಸುತ್ತಲ್ಲ. ಎಲ್ಲಿ ಕೊಡು. ಮೇಡಮ್ ಮಗಳದು ಅನ್ಸತ್ತೆ. ಏನ್ ಚಿಕ್ಕಪ್ಪ ಹಾಗೆ ನೋಡ್ತಿದ್ಯಾ? ಈ ಡ್ರೆಸ್ಸಲ್ಲಿ ನೀನು ಹೇಗೆ ಕಾಣ್ಬೋದು ಅಂತ. ಏನು ಚೆನ್ನಾಗಿರಲ್ಲ. ಒಂದ್ಸಲ ಹಾಕೊಂಡ್ ನೋಡು. ಬೇಡ ಚಿಕ್ಕಪ್ಪ. ಯಾಕೆ? ಇಂಥ ಡ್ರೆಸ್ಸು ದುಡ್ಡಿರೋರೇ ಹಾಕೋಬೇಕಾ? ನೀನ್ ಹಾಕೋಬಾರ್ದಾ? ಹಾಕೋ. ಬೇಡ ಅನ್ನಲ್ಲ. ಹಾಕೋ ಅನ್ನಲ್ಲ. ಹಾಕೊಳ್ಳಲ್ಲ ಅನ್ನಲ್ಲ. ಮತ್ತೆ ಶಾಪಿಂಗ್ ಮಾಲಲ್ಲಿ ಯಾಕೆ ಹಾಕೊಂಡ್ಯಮ್ಮ? ನಾನೆಲ್ಲ ಹಾಕೊಂಡೆ? ಅಷ್ಟೇ ಬಿಡು. ಈ ಚಿಕ್ಕಪ್ಪ ಯಾವತ್ತೂ ಇಲ್ದೆ ಒಂದ್ ಮಾತು ಕೇಳಿದ್ರೆ ಆಗಲ್ಲ ಅಂತ್ಯ ಗಂಗಾ. ಆಗಲ್ಲ ಅಂತಾನೆ ಹೇಳೋದು. ಇದು ನನ್ನ ಕೊನೆ ಆಸೆ ಅನ್ಕೋ ಗಂಗಾ. ಇಷ್ಟು ಬೇಗ ಹೋಗ್ತೀಯಾ? ಇವತ್ತಿನ ಕೊನೆ ಆಸೆ ಎಂದಿದ್ದು. ಹಾಗಾದ್ರೆ ನನ್ಗಾಗಲ್ಲ ಚಿಕ್ಕಪ್ಪ. ಪ್ಲೀಸ್ ಗಂಗಾ, ಪ್ಲೀಸ್ ಪ್ಲೀಸ್ ಗಂಗಾ, ನನ್ಗೋಸ್ಕರ. ಸರಿ ಕೊಡು. ಇದ್ರ ಮೇಲೆ ಹಾಕೊಂಡ್ ಬರ್ತೀನಿ. ಚಿಕ್ಕಪ್ಪ ಏನು ಚೆನ್ನಾಗಿಲ್ಲ ಅಲ್ವಾ? ಸೂಪರ್ ಆಗಿದ್ಯಮ್ಮ. ಸಿನಿಮಾ ಹೀರೋಯಿನ್ ಕೂಡ ನಿನ್ ಮುಂದೆ ಝೀರೋನೇ. ಹೋಗು ಚಿಕ್ಕಪ್ಪ. ಹೇಯ್ ಹೇಯ್ ಹೇಯ್. ನಿನಗೆ ನನ್ನ ದೃಷ್ಟಿನೇ ತಾಗೋ ಹಾಗಿದೆ ಗಂಗಾ. ನನ್ನ ಹತ್ರ ಏನಾದ್ರೂ ದುಡ್ಡಿದ್ರೆ ನಿನಗೆ ಜೋಡಿಯಾಗಿ ದರ್ಶನ್ನ ಹೀರೋ ಮಾಡಿ ಗಂಗಾ ಅಂತಾನೆ ಒಂದು ಸಿನಿಮಾ ಮಾಡ್ತಿದ್ದೆ. ಶೂಟಿಂಗ್ ಮಾತ್ರ ದುಬೈಯಲ್ಲೇ. ಅಕ್ಕ ಅಕ್ಕ,
ಮಾಡ್ತಿದ್ದಾನಲ್ಲ. ಇವನು ನಿಂಗೆ ಮೊದಲೇ ಗೊತ್ತಾ? ಇದಕ್ಕೂ ಮುಂಚೆ ನನ್ನ ಈ ಮನೆ ಕರ್ಕೊಂಡ್ ಬಂದಿದ್ದು ಈ ಹುಚ್ಚನೇ ಚಿಕ್ಕಪ್ಪ. ಈಗ ನೋಡು, ನಾನ್ ಚೆನ್ನಾಗಿ ಗೊತ್ತಿರೋ ಹಾಗೆ ಮಾತಾಡ್ತಾನೆ. ನಿತ್ಯ ಏನು ನನಗಿಂತ ಮೊದಲೇ ಬಂದ್ಬಿಟ್ಯಾ? ಹೌದು ಬಿಡು, ಅಷ್ಟು ದೊಡ್ಡ ಗಲಾಟೆ ಆದ್ಮೇಲೆ ಬರ್ದೇ ಇರ್ತೀಯಾ? ಅಲ್ಲ, ನೀನು ಅವನಿಗೆ ಹಗ್ ಮಾಡ್ಕೊಂಡಾಗ ಕನ್ವಿನ್ಸ್ ಆಗ್ಬಿಟ್ಟೇನು ಅನ್ಕೊಂಡೆ. ಕರೆಕ್ಟಾಗೇ ಇದೆಯಾ? ಈ ಏಟಿಂದ ಅವನ ಕತೆ ಔಟ್. ನಾವೇ ಗೆದ್ದಿದ್ದು. ಮತ್ತೆ ಆ ಮನೆಗೆ ಹೋಗ್ಬೇಡ. ಇಷ್ಟಕ್ಕೂ ಅಕ್ಕ ಇಲ್ಲಿ? ಆಫೀಸ್ಗೆ ಹೋದ್ರು ಸರ್. ನೀನ್ಯಾರು? ದುಬಾಯ್. ಇಂಡಿಯಾದಲ್ಲಿ ಹಾಕಿದ್ಯಾ? ಅಲ್ಲಿ ಹೋಗಕ್ಕಾಗದೆ. ಯಾರು ಇವನು? ಸಂಬಂಧ ಇಲ್ಲದೆ ಮಾತಾಡ್ತಾನೆ ಇದ್ದಾನೆ. ಯಾವ ಸಂಬಂಧ ಇಲ್ಲದೆ ಮಾತಾಡ್ತಿರೋರು ನೀವು. ಏನು? ನೀನೇನು ಮಾತಾಡ್ತಿಲ್ವಲ್ಲ ನಿತ್ಯ? ನೀವೇ ಎಲ್ಲ ಮಾತಾಡ್ತಿದ್ದೀರಲ್ಲ. ಏಯ್, ನನಗೆ ಹುಚ್ಚಿಡಿಸ್ಬೇಡ. ಆಲ್ರೆಡಿ ನಿನ್ ಹುಚ್ಚನೇ ಅಲ್ವಾ, ಮತ್ತೆ ನೀನ್ ಮೆಂಟ್ಲಾಗೋದೇನೋ. ಫಸ್ಟ್ ಅಕ್ಕಂಗೆ ಫೋನ್ ಮಾಡ್ತೀನಿ. ಹೇಳು ಅಭಿ. ಅಕ್ಕ, ನಾನು ಮನೆಗೆ ಬಂದೆ. ನಿತ್ಯ ಕೂಡ ಬಂದ್ಲು. ನಿಜನಾ? ಹಾ, ನಾನೀಗ್ಲೇ ಬರ್ತೀನಿ. ಓಕೆ, ಬೇಗ ಬಂದ್ಬಿಡು. ಡ್ರೈವರ್, ಮನೆಗೆ ಹೋಗು. ನಿತ್ಯ, ಈಗ ಬರ್ತೀನಿರು. ನೀನು ಹೇಳಿದ್ ನಿಜಾನೆ. ಇವನ್ ನಿಜವಾಗ್ಲೂ ಹುಚ್ಚಾನೆ. ಹುಚ್ಚರು ಆಸ್ಪತ್ರೆಯಲ್ಲಿ ಇರ್ತಾರೆ ಅನ್ಕೊಂಡೆ, ಇಲ್ಲೂ ಇದ್ದಾರೆ ಅಂತ ಆಯ್ತು. ಚಿಕ್ಕಪ್ಪ, ಈಗ ಏನ್ ಮಾಡ್ಲಿ? ಮೇಡಮ್ ಬಂದು ನನ್ನ ಈ ಡ್ರೆಸ್ ಅಲ್ಲಿ ನೋಡಿದ್ರೆ ಬೈತಾರೆ. ಆ ಚಾನ್ಸ್ ಅವ್ರಿಗೆ ಯಾಕೆ ಕೊಡ್ತೀವಿ? ಬೇಗ ಡ್ರೆಸ್ ಚೇಂಜ್ ಮಾಡಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡ್ ಬಾ. ಅಷ್ಟರಲ್ಲಿ ನಾನಿಲ್ಲಿ ಮ್ಯಾನೇಜ್ ಮಾಡ್ತೀನಿ. ಸರಿ, ಹಾಗಿದ್ರೆ ಹುಷಾರು ಚಿಕ್ಕಪ್ಪ, ಅವನು ಕಚ್ತಾನೆ. ನಿಂಗೂ ಕೂಡ ಹುಚ್ಚಿಡಿಬಹುದು. ಪರ್ಫಾರ್ಮೆನ್ಸ್ ಅಲ್ಲಿ ಹೀರೋ ನಾನು. ಸರಿ, ಬರ್ತೀನಿ. ಲಾ 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 ಲಾ. ಅಭಿ, 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 ವೇರ್ ಇಸ್ ನಿತ್ಯ? ಇಲ್ಲೇ ಇದ್ಲು ಅಕ್ಕ. ಏಯ್, ನಿತ್ಯ ಇಲ್ಲಿ? ನಿತ್ಯ ಯಾರು? ಮೈ ಡಾಟರ್. ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ ಅಂದ್ರೇನೋ? ಆಗ್ಲೇ ನಿನ್ ಪಕ್ಕದಲ್ಲೇ ಇದ್ಲಲ್ಲ. ಇಲ್ವಲ್ಲ. ಏನಿದು ಅಭಿ? ನಾನ್ ನೋಡ್ದೆ ಅಕ್ಕ. ಅಲ್ಲೋಡು, ಆ ಡ್ರೆಸ್ನಲ್ಲಿ ಇದ್ಲು. ಅಲ್ಲಿ ಡ್ರೆಸ್ ಇದೆ, ವ್ಯಕ್ತಿ ಇಲ್ಲ. ಏನಿ ಕನ್ಫ್ಯೂಷನ್ ಅಭಿ? ಕನ್ಫ್ಯೂಷನ್ ಅಲ್ಲ ಅಕ್ಕ, ನಾನು ಕರೆಕ್ಟ್ ಆಗೇ ನೋಡಿದೀನಿ. ನಿಜ ಹೇಳೋ, ನಿತ್ಯ ಇಲ್ಲೇ ಇದ್ಲಲ್ಲೋ? ಇಲ್ಲ ಸರ್. ನೀನ್ ಸುಳ್ಳು ಹೇಳ್ತಾ ಇದ್ಯಾ? ನಿಜ ಹೇಳ್ತಿದ್ದೀನಿ ಸರ್. ಯಾವ್ದೋ ನಿಜ? ನನ್ನ ಸಿಕ್ಕಾಕ್ಸ್ತಾ ಇದ್ಯಾ? ಸ್ಟಾಪ್ ಇಟ್ ಅಭಿ. ನಿತ್ಯಗೆ ಕಾಲ್ ಮಾಡ್ತೀನಿ. ಹಾಯ್ ಮಾಮ್. ವೇರ್ ಆರ್ ಯು ಬೇಬಿ? ಜೈ ಮನೇಲಿದ್ದೀನಿ. ವೈ ಮಾಮ್? ನಥಿಂಗ್ ನಿತ್ಯ. ಹೌ ಆರ್ ಯು? ಐ ಆಮ್ ಸೋ ಹ್ಯಾಪಿ ಮಾಮ್. ಜೈ ನಂಗೆ ತುಂಬಾ ತುಂಬಾ ಸಪೋರ್ಟ್ ಮಾಡ್ತಿದ್ದಾನೆ ಗೊತ್ತಾ? ಗುಡ್. ಸೊ ಯು ಆರ್ ಎಂಜಾಯಿಂಗ್ ಯುವರ್ ಸ್ಟೇ? ಎಸ್, ಸಖತ್ ಎಂಜಾಯ್ ಮಾಡ್ತಿದ್ದೀನಿ. ಹಾಗೆ ಮಾಮ್, ಐ ಆಮ್ ರಿಯಲಿ ಮಿಸ್ಸಿಂಗ್ ಯು. ಇನ್ನು 3 days ಅಲ್ವಾ? ನಿನ್ನನ್ನ ನೀನು ಮಿಸ್ ಮಾಡ್ಕೋಬೇಡ. ದಾಟ್ಸ್ ಇಂಪಾರ್ಟೆಂಟ್. ಯಾ ಮಾಮ್, ನಾನು ನಾನಾಗೇ ಇದ್ದೀನಿ. ಓಕೆ ಬೇಬಿ, ಕಾಲ್ ಯು ಲೇಟರ್. ಬಾಯ್. ಬಾಯ್, ಲವ್ ಯು. ನಿತ್ಯ ಅಲ್ಲೇ ಇದ್ದಾಳಂತೆ, ಜೊತೆಗೆ ಖುಷಿಯಾಗಿ ಕೂಡ ಇದ್ದಾಳೆ. ಸುಮ್ಮನೆ ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡಿದೆ. ಇಲ್ಲ ಅಕ್ಕ, ನಾನು ಇಲ್ಲೇ ನನ್ನ ಕಣ್ಣಾರೆ ನೋಡ್ದೆ. ಶಟ್ ಅಪ್ ಅಭಿ, ಡೋಂಟ್ ರಿಪೀಟ್ ಅಗೇನ್. ಈಗಲೇ ನೀನು ಅಲ್ಲಿಗೆ ಹೋಗು. ನಿತ್ಯ ಬೇಗ ಇಲ್ಲಿಗೆ ಬರೋ ಹಾಗೆ ಮಾಡು. ಫೇಲ್ ಆದೆ ಅಂದ್ರೆ ಐ ವಿಲ್ ಕಿಲ್ ಯು.